ನಮಸ್ಕಾರ ವೀಕ್ಷಕರೇ, ನಾವು ಇವತ್ತು ಕಾಳಿಕಾ ದುರ್ಗಾದೇವಿಯ ಬಗ್ಗೆ ತಿಳಿಯೋಣ. ಕಾಳಿಕ ಎಂಬ ಹೆಸರಿನ ಅರ್ಥ ಕಾಲ ಅಥವಾ ಸಮಯದ ಶಕ್ತಿ. ಸೃಷ್ಟಿಯಾಗಲಿ ಸೂರ್ಯ, ಚಂದ್ರ, ಗ್ರಹಗಳು ಅಥವಾ ಭೂಮಿ ಇಲ್ಲದಿರುವಾಗ ಕತ್ತಲೆ ಮಾತ್ರ ಇತ್ತು. ಎಲ್ಲವನ್ನು ಕತ್ತಲೆಯಿಂದ ಸೃಷ್ಟಿಸಲಾಯಿತು. ಕಾಳಿಕಾ ದೇವಿಯು ಕಾಳಿಯ ಅವತಾರವನ್ನು ತಾಳಿದ್ದು ರಾಕ್ಷಸರನ್ನು ಸಂಹರಿಸಿ ಸಜ್ಜನರನ್ನು ರಕ್ಷಿಸಲೆಂದು ಕಾಳಿಯ ಅವತಾರವನ್ನು ತಾಳಿದಳು. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಾಳಿಕಾ ಮಾತೆ ಪ್ರಕೃತಿಯ ಅಂತಿಮ ಅಭಿವ್ಯಕ್ತಿಯಾಗಿದ್ದು ವಿನಾಶಕಾರಿ ಮತ್ತು ಪರೋಪಕಾರಿಯಾಗಿಯೂ ಕಾಳಿದೇವಿಯು ಪ್ರೀತಿಸುವವರನ್ನು ರಕ್ಷಿಸಲು ಇತರರು ಮಾಡದ ಕೆಲಸವನ್ನು ಮಾಡುವ ಮೂಲಕ ದೇವಿ ಜಗನ್ಮಾತೆ ತನ್ನ ಜನರನ್ನು ದುಷ್ಟರ ವಿರುದ್ಧ ರಕ್ಷಿಸುತ್ತಾಳೆ. ಕಾಳಿದೇವಿ ಒಳ್ಳೆಯದು ಮತ್ತು ಕೆಟ್ಟದ್ದನ್ನು ಮೀರಿಸುತ್ತಾ ಕಾಳಿಕಾ ದೇವಿಯು ಪ್ರಕೃತಿಯು ಆದಿಸ್ವರೂಪಿಯು ಪೋಷಿಸುವ ರಚಿಸುವ ಯಾವಾಗಲೂ ತನ್ನ ಮಕ್ಕಳನ್ನು ಹಾನಿಯಿಂದ ರಕ್ಷಿಸುತ್ತಾಳೆ ತಾಯಿ ಕಾಳಿಕಾ ದೇವಿ. ಕಾಳಿಕಾ ದೇವಿಯು ಸನಾತನ ಧರ್ಮದಲ್ಲಿ ತಲತಲಾಂತರಗಳಿಂದ ಪೂಜಿಸುತ್ತಾ ಬಂದಿದ್ದಾರೆ. ಹಲವರು ಮೂಢನಂಬಿಕೆ ಎಂದು ತಿಳಿಯುತ್ತಾರೆ, ಆದರೆ ಆ ಮೂಢನಂಬಿಕೆ ನಮ್ಮನ್ನು ಕಾಪಾಡುತ್ತದೆ ಎಂಬುದು ಅನೇಕರಿಗೆ ತಿಳಿದಿರುವುದಿಲ್ಲ. ಹಾಗಾಗಿ ಹಿರೀಕರು ಅಂದಿನ ಕಾಲದಿಂದಲೂ ಸಾಂಪ್ರದಾಯಿಕದಂತೆ ಪೂಜಿಸುತ್ತಾ ಇಂದಿಗೂ ಬಂದಿದ್ದಾರೆ. ಹಿರೀಕರು ಮಾಡಿಕೊಟ್ಟಂತಹ ಕೆಲವೊಂದು ಪೂಜಾ ಕೈಂಕರ್ಯಗಳನ್ನು ನಾವು ನೆರವೇರಿಸುತ್ತಾ ಬಂದರೆ ನಮ್ಮ ಕುಟುಂಬವು ಸಮೃದ್ಧಿಯಾಗಿರುತ್ತದೆ ಎಂಬುದಾಗಿ ನಂಬಿಕೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಡಿಯೋದೊಂದಿಗೆ ನಾವು ನಿಮ್ಮ ಮುಂದೆ ಬರುತ್ತೇವೆ. ಹೀಗೆ ನೋಡ್ತಾ ಇರಿ ಶ್ರೀ ವಿಷ್ಣು ಟಿವಿ. ನಮಸ್ಕಾರ.